ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ ಅಜ್ಜಿ, ನಿನಗೆ ಒಂದು ಕಿವಿ ಮಾತು ಹೇಳ್ಬೇಕು ನಾನು. ಯಾವುದರ ಬಗ್ಗೆ ಅಜ್ಜಿ? ಬಾ ಹೇಳ್ತೀನಿ. ಹೇಳಿ ಅಜ್ಜಿ. ನೋಡಮ್ಮ ಭೂಮಿಕಾ, ಇನ್ಮೇಲೆ ನೀನು ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಬೇಕು, ನಾಜೂಕಾಗಿರ್ಬೇಕು. ನೀ ಎಷ್ಟು ಎಚ್ಚರಿಕೆಯಿಂದ ಇರ್ತೀಯೋ ಅಷ್ಟು ಒಳ್ಳೇದು. ನಿನಗೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆಮೇಲೆ ಗುಂಡು ಗರ್ಮ್ ಆಗ್ಬಿಡ್ತಾನೆ, ಆಕಾಶ ಭೂಮಿ ಒಂದು ಮಾಡಿಬಿಡ್ತಾನೆ ಅಷ್ಟೇ. ನಾನು ಕೇರ್ ತಗೋತೀನಿ ಅಜ್ಜಿ. ಒಳ್ಳೇದು, ಹಾಗೇ ಇರಬೇಕು. ಯಾಕಂದ್ರೆ ನಿನ್ನ ಹೊಟ್ಟೆಲಿ ಪುಟ್ಟ ಜೀವ ಬೆಳೀತಾ ಇದೆ. ಅದ್ರ ಬಗ್ಗೆ ನೀನು ಯಾವಾಗಲೂ ಯೋಚನೆ ಮಾಡಬೇಕು. ಗರ್ಭ ಗಟ್ಟಿ ಆಗೋವರೆಗೂ ಎಷ್ಟು ಎಚ್ಚರಿಕೆಯಿಂದಿರ್ತೀವೋ ಅಷ್ಟು ಒಳ್ಳೇದು. ಹಾಗಂತ ನಾನು ನಿನಗೆ ಭಯ ಪಡಿಸ್ತಾ ಇಲ್ಲ, ಹುಷಾರಾಗಿರು ಅಂತ ಹೇಳ್ತಾ ಇದ್ದೀನಿ. ಶುರುನಲ್ಲಿ ಒಂದಷ್ಟು ತಿಂಗಳು ಎಚ್ಚರಿಕೆಯಿಂದ ಇದ್ರೆ ಸಾಕು, ಆಮೇಲೆ ಏನು ಭಯ ಇಲ್ಲ. ಹೊಟ್ಟೆ ಸ್ವಲ್ಪ ಭಾರ ಆಗುತ್ತೆ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಅಜ್ಜಿ, ನೋಡು ನೋಡು, ನಿನ್ನ ಮುಖದಲ್ಲಿ ಅಮ್ಮನ ಕಡೆ ಬಂದ್ಬಿಟ್ಟಿದೆ. ನಿಮಗೆ ಯಾವ ಮಗು ಬೇಕು, ಹುಟ್ಟೋ ಮಗು ಹೇಗಿರ್ಬೇಕು ಅನ್ನೋದನ್ನ ನೀವು ಗಂಡ ಹೆಂಡತಿ ಆಗ್ಲೇ ಮಾತಾಡ್ಕೊಂಡಿರ್ಬೇಕಲ್ಲ. ಎಲ್ಲ ಗಂಡ ಹೆಂಡತಿರು ಮಾತಾಡ್ಕೋತಾರೆ. ಯಾಕಂದ್ರೆ ಮಕ್ಕಳು ಅನ್ನೋದೇ ದೊಡ್ಡ ಸಂಭ್ರಮ ಅಲ್ವಾ. ಎಲ್ಲ ಗಂಡ ಹೆಂಡತಿನೂ ಕನಸು ಕಾಣ್ತಿರ್ತಾರೆ. ನೀವು ಯಾವ ಮಗು ಬೇಕು ಅಂತ ಮಾತಾಡ್ಕೊಂಡ್ರಿ? ಅಯ್ಯಯ್ಯೋ, ನಾಚ್ಕೊಳ್ಳೋದು ನೋಡು. ಅದಕ್ಕೆ ಯಾಕೆ ನಾಚಿಕೆ? ಎಂತ ಮಗು ಬೇಕು ಅನ್ನೋದನ್ನ ಹೇಳು. ನನಗೆ ಗೌತಮ್ ಅವ್ರ ಥರ ಗುಂಡಾಗಿರೋ ಗಂಡು ಮಗು ಬೇಕು. ಮತ್ತೆ ಅವ್ರಿಗೆ ಹೀಗೆ ಅಂತ ಏನಿಲ್ಲ, ಆದರೆ ಈ ಮನೆಯಲ್ಲಿ ಹುಟ್ಟೋ ಮೊದಲನೇ ಮಗು ಅವ್ರ ತಂದೆನೇ ಆಗಿರ್ತಾರೆ ಅನ್ನೋ ನಂಬಿಕೆ ಅವ್ರಿಗಿದೆ. ಅದೇ ಆಸೆನೂ ಇಟ್ಕೊಂಡಿದ್ದಾರೆ. ಹಾಗನ್ನ ಅವನು ಅವ್ರ ಅಪ್ಪನ ಕಂಡ್ರೆ ಅಷ್ಟೇ ಪ್ರೀತಿ ಅವನಿಗೆ. ಈಗ ಅವನಿಲ್ಲ ಅಂದ್ರೆ ಏನಂತೆ, ಗುಂಡು ಹೇಳ್ದಾಗೆ ಅವನೇ ಮಗುವಾಗಿ ಹುಟ್ಟು ಬರ್ತಾನಲ್ಲ, ಅಷ್ಟು ಸಾಕು. ನಿಮಗಿಂತ ಆ ಮಗುಗೋಸ್ಕರ ನಾನೇ ಕಾಯ್ತಾ ಇದ್ದೀನಿ. ನಾನ್ ಬದುಕಿರುವಾಗ್ಲೇ ನಮ್ಮ 4ನೇ ತಲೆಮಾರನ್ನ ನೋಡ್ಬೇಕು, ನಮ್ಮ ವಂಶದ ಕುಡಿನ ಎತ್ತಿ ಮುದ್ದಾಡ್ಬೇಕು ಅನ್ನೋದೇ ನನ್ಗೆ ಆಸೆ. ಎಲ್ರಿಗೂ ಆ ಅದೃಷ್ಟ ಸಿಗಲ್ಲ, ನನಗೆ ಆ ಅದೃಷ್ಟ ಸಿಕ್ಕಿದೆಯಲ್ಲ, ನನ್ಗದೇ ಖುಷಿ. ನಿಜ ಅಜ್ಜಿ, ಮಕ್ಕಳಂದ್ರೇನೆ ಹಾಗೆ, ಎಲ್ರ ಖುಷಿಗೂ ಕಾರಣ ಆಗ್ತಾರೆ, ಬೇರೆ ಲೋಕನೇ ಸೃಷ್ಟಿ ಮಾಡ್ತಾರೆ. ನೀನ್ ಆಸೆ ಪಟ್ಟ ಹಾಗೆ ನಮ್ಮ ಗುಂಡು ತರ ಇರೋ ಗಂಡು ಮಗುನೇ ಆಗ್ಲಿ. ನಿಮ್ಮ ಸಂಸಾರ ಯಾವತ್ತು ಹೀಗೆ ಸಂತೋಷವಾಗಿ ನಗನಗ್ತಾ ಇರೋ ಹಾಗಾಗಿ. ಥ್ಯಾಂಕ್ ಯು ಅಜ್ಜಿ. ನೋಡ್ತಾ ಇರು, ಮುಂದಕ್ಕೆ ಈ ಮನೆ ಬೇರೆ ತರನೇ ಆಗುತ್ತೆ. ಮಗು ಖುಷಿನ ಹೊತ್ಕೊಂಡು ಬರುತ್ತೆ. ಮನೆ ತುಂಬ ಬರೀ ಖುಷಿನೇ ತುಂಬಿರುತ್ತೆ. ಹಾ ಅಜ್ಜಿ, ಅದೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ, ನೆನ್ಸ್ಕೊಂಡ್ರೇನೆ ಖುಷಿ ಆಗುತ್ತೆ. ಆ ಖುಷಿನೇ ಬೇರೆ, ಅನುಭವಿಸಿ ಅರ್ಥ ಮಾಡ್ಕೋಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.